ನಮ್ಮ ಜನಪ್ರತಿನಿಧಿಗಳು ರೂಪಿಸೋ ಕೆಲ ಯೋಜನೆಗಳು ಸಂಪೂರ್ಣವಾಗಿ ಸ್ವಾರ್ಥ ಸಾಧನೆಗಾಗಿರುತ್ತೆ. ಈ ಎತ್ತಿನ ಹೊಳೆ ಯೋಜನೆ ಇದೆಯಲ್ಲ, ಇದು ಬರೀ ವೋಟ್ ಬ್ಯಾಂಕಿಗಾಗಿ ತರಾತುರಿಯಲ್ಲಿ ರೂಪಿಸಿದ ಯೋಜನೆ. ಇದು ಪರಿಸರಕ್ಕೆ ಮತ್ತೆ ಜನರಿಗೆ ಎಷ್ಟೊಂದು ಮಾರಕವಾಗಿದೆ ಗೊತ್ತಾ? ಸತ್ಯದರ್ಶನ 7 ಮೋಸ ಬರೀ ಮೋಸ. ಎತ್ತಿನ ಹೊಳೆ ಯೋಜನೆ ಒಂದು ಸುಳ್ಳಿನ ಕಂತೆ. ಇದು ಕೇಂದ್ರ ಸಚಿವ ವೀರಪ್ಪ ಮೊಯ್ಲಿ ಆಡಿದ ಬೃಹನ್ ನಾಟಕ ಅಂತಾರೆ ಇವರು. 8 ಕಡೆ ಎತ್ತಿನ ಹೊಳೆ ಯೋಜನೆಗೆ ಸಣ್ಣ ಬ್ಯಾರೇಜ್ಗಳನ್ನು ಕಟ್ಟಿದ್ದೀವಿ ಅಂತ ಒಂದು ಫೋಟೋ ಹಾಕಿದ್ದಾರೆ. ಆ ಫೋಟೋ ಎಲ್ಲಿಂದು ಅಂತ ವೀರಪ್ಪ ಮೊಯ್ಲಿ ಅವರು ಹೇಳಬೇಕು ಇದಕ್ಕೆ ಉತ್ತರ. ಇನ್ನು ಇವತ್ತು ಜನವರಿಯಲ್ಲಿ ಟೆಂಡರ್ ಕರೆದಿದ್ದಾರೆ, ಬ್ಯಾರೇಜ್ಗಳನ್ನು ಕಟ್ಟಿದ್ದೀವಿ ಅಂತ ಫೋಟೋ. ಜನಗಳು ಏನು ಇಷ್ಟು ದಡ್ಡರು ಅಂತ ತಿಳ್ಕೊಳ್ಳೋದ ಜನಗಳನ್ನು? ಮತ್ತು ಇನ್ನೊಂದು ಫೋಟೋ ಹಾಕಿದರೆ ಹರವನಹಳ್ಳಿ ನೀರು ವಿತರಣಾ ಕಾಲುವೆ ಅಂತೆ. ಇನ್ನು ಇನ್ವೆಸ್ಟಿಗೇಷನ್ ಸರ್ವೆ ಈಗ ಆಗ್ತಾ ಇದೆ, ಟೆಂಡರ್ ಕರೆದಿದ್ದಾರೆ, ಕಾಲುವೆ ಈ ಥರ ಇದೆ ಅಂತ ಹೇಳ್ಬಿಟ್ಟು ಫೋಟೋ ಹಾಕಿದ್ದಾರೆ. ಇದಕ್ಕಿಂತಲೂ ಇವರು ಜನಗಳನ್ನು ದಿಕ್ ತಪ್ಪಿಸ್ತಿದ್ದಾರೆ ಅನ್ನಲಿಕ್ಕೆ ಏನಾದರೂ ಇದಕ್ಕಿಂತಲೂ ಒಳ್ಳೆ ನಿದರ್ಶನ ಬೇಕಾ ಅನ್ನುವಂಥದ್ದನ್ನು ನಮ್ಮ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಹೇಳಬೇಕು. ಇವರು ಹೇಳ್ತಾರೆ, ನನ್ನ ಪ್ರಾಣವು ಹೋಗೋದ್ರೊಳಗಡೆ ಈ ಭಾಗಕ್ಕೆ ನೀರು ಹರಿಸ್ತೀನಿ ಅಂತ. ಈ ಯೋಜನೆಯ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾರಿ ಮೋಸ ನಡೆದಿದೆ, ಕಾನೂನಿನ ಉಲ್ಲಂಘನೆಯೂ ಆಗಿದೆ. 13,000 ಕೋಟಿ ಯೋಜನೆ ನೀವು ಮಾಡಬೇಕಾದ್ರೆ ನೀವು ಟೆಂಡರ್ ಕರಿತೀರಾ ಡಿಸೆಂಬರ್ ಕೊನೆ ವಾರದಲ್ಲಿ. ನೀವು ಟೆಂಡರ್ಗೆ ಸಮಯ ಕೊಡೋದು ಕೇವಲ ನಮ್ಮ 4 ವಾರ. ನೀವು DPR ಮಾಡಿಲ್ಲ. ನೀವು ಟೆಂಡರ್ ಇದರಲ್ಲಿ ಏನು ಹೇಳ್ತೀರಾ? ನೀವೇ ವಿನ್ಯಾಸ ಮಾಡಬೇಕು, ಯಾರು ಗುತ್ತಿಗೆ ತಗೊಳ್ಳೋರು ವಿನ್ಯಾಸ ಮಾಡಿ, ಇದು ಸರ್ವೆ ಮಾಡಿ, ಮತ್ತೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ. 13,000 ಕೋಟಿಗೆ ನಾವು ಕೋಟ್ ಮಾಡ್ಬೇಕಂದ್ರೆ ನಿಮ್ DPR ಆಗಿಲ್ಲ, ಡಿಸೈನೇ ಗೊತ್ತಿಲ್ಲ ನನಗೆ. ಹೆಂಗ್ ಕೋಟ್ ಮಾಡ್ತಾರೆ 4 ವಾರದಲ್ಲಿ? ತಮಾಷೆ ನೋಡಿ, ಸರ್ಕಾರ ಒಂದು ಕಡೆ DPR ರೆಡಿ ಇದೆ ಅನ್ನುತ್ತೆ, ಇನ್ನೊಂದೆಡೆ ತರಾತುರಿಯಲ್ಲಿ ಸರ್ವೆ ಇನ್ವೆಸ್ಟಿಗೇಷನ್ಗೆ ಟೆಂಡರ್ ಕರೆಯುತ್ತೆ. ಯಾಕೆ? ಸತ್ಯದರ್ಶನ 8 ಗುತ್ತಿಗೆದಾರರ ಲಾಬಿ. ಈ ಯೋಜನೆಯನ್ನ ವೀರಪ್ಪ ಮೊಯ್ಲಿ ಜನರ ಋಣ ತೀರಿಸಲು ಅಲ್ಲ, ಗುತ್ತಿಗೆದಾರರ ಋಣ ತೀರಿಸಲು ರೂಪಿಸಿದ್ದು ಅನ್ನೋದು ಇವರ ದೂರು. ಇವರು ರಾಜಕೀಯ ಸನ್ಯಾಸತ್ವ ಕೊಟ್ಬಿಟ್ಟಿದ್ರು ಕರಾವಳಿ ಭಾಗದವರು. ದಿವಂಗತ YSR ಅವರ ಹಣದಿಂದ ಚುನಾವಣೆಯಲ್ಲಿ ಇವ್ರು ಗೆದ್ರು. ಈ ಗುತ್ತಿಗೆದಾರರು ಇವತ್ತು ಮೆಗಾ ಇಂಜಿನಿಯರಿಂಗ್ ಕಂಪನಿ ಆಗಲಿ, GVPR ಆಗಲಿ, YS ರಾಜಶೇಖರ ರೆಡ್ಡಿ ಅವರಿಗೆ ಬಹಳ ನಿಕಟವರ್ತಿ. ಯಾವಾಗ ಎಲೆಕ್ಷನ್ ಬರುತ್ತೆ, ಕಾಂಟ್ರಾಕ್ಟರ್ಗಳಿಂದ ಹಣ ಪಡಿಬೇಕು, ಅವಾಗ ಒಂದು ಟೆಂಡರ್ ಆಯ್ತು, ಅಲಾಟ್ ಆಯ್ತು, ಅವಾಗ 3 ಜನ ಕ್ವಾಲಿಫೈ ಆದ್ರು. ಅವರು ಹಣ ಕೊಟ್ಟಿರ್ತಾರೋ ಏನ್ ಕೊಟ್ಟಿರ್ತಾರೋ ನನಗೆ ಗೊತ್ತಿಲ್ಲ. ಚುನಾವಣೆಗೆ ಮುಂದೆ ಒಂದ್ಸಲ ಶಂಕುಸ್ಥಾಪನೆ ಮಾಡೋದು ಒಂದು ರಾಜಕೀಯ ಲಾಭ. ಅಕಸ್ಮಾತ್ ಈ ಗುತ್ತಿಗೆದಾರರು ಏನಾದರೂ ಹಣ ಕೊಟ್ಟಿದ್ರೆ ಪಾಪ ಏನೋ ಕೊಟ್ಟಿರ್ತಾರೆ, ನಮ್ಮ ಪ್ರಾಜೆಕ್ಟ್ ಆಗುತ್ತೋ ಇಲ್ವೋ ಅಂತ ಅವರಿಂದ ಒತ್ತಡನೂ ಸಿಕ್ಕಾಪಟ್ಟೈತೆ ಸರ್ಕಾರದ. ಪ್ರಮುಖ ವಿಚಾರ ಅಂದ್ರೆ ಇಂಥ ಭಾರೀ ಯೋಜನೆಯ ಟೆಂಡರ್ ಪ್ರಕ್ರಿಯೆಯಿಂದ L&T ಯಂಥ ಪ್ರಮುಖ ಕಂಪನಿಗಳು ದೂರ ಉಳಿದಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸತ್ಯದರ್ಶನ 9 ಹಿನ್ನೆಲೆ ಇಲ್ಲದ EI ಟೆಕ್ನಾಲಜಿ. ನಾವು ಕಂಡುಕೊಂಡ ಇನ್ನೊಂದು ಸತ್ಯ ಏನು ಗೊತ್ತಾ? ಈ ಯೋಜನೆಯ DPR ಸೇರಿದಂತೆ ನಾನಾ ವರದಿ ರಚಿಸಿದ್ದು EI ಟೆಕ್ನಾಲಜೀಸ್ ಅನ್ನೋ ಸಂಸ್ಥೆ. ಆದರೆ ಈ ಸಂಸ್ಥೆಯ ಹಿನ್ನೆಲೆ, ಅನುಭವ, ಯಶಸ್ಸು, ವಿಶ್ವಾಸಾರ್ಹತೆ ಬಗ್ಗೆ ಯಾವ ಮಾಹಿತಿಯೂ ಇಲ್ಲ. ಎತ್ತಿನ ಹೊಳೆ ಪ್ರಾಜೆಕ್ಟ್ ಅನ್ನು ತಯಾರು ಮಾಡಿದಾರಲ್ಲ, ಅವ್ರಿಗೆ ಏನು ಯಾವ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಇದೆ? ಯಾರೋ EI ಟೆಕ್ನಾಲಜಿ ಅಂತ, ನನಗೆ ಗೊತ್ತಿಲ್ಲ ಯಾರು ಅಂತೇಳಿ. EI ಟೆಕ್ನಾಲಜಿ ಅಂತ ರೆಕಾರ್ಡ್ ಇದೆ. ಈ EI ಟೆಕ್ನಾಲಜಿ ಅವರ ಆಫೀಸ್ ಎಲ್ಲಿ ಅಂತ ಹೇಳಿದ್ರೆ ಅದರಲ್ಲಿ ಏನು ಇನ್ಫಾರ್ಮೇಷನ್ ಇಲ್ಲ. ಅವರು ಈ ಹಿಂದೆ ಎಷ್ಟು ಇಂಥ ಯೋಜನೆಗಳನ್ನು ಮಾಡಿದ್ದಾರೆ ಅದೂ ಇಲ್ಲ. ಇಂಥ ಯೋಜನೆಗಳನ್ನು ಮಾಡಿದ ಅನುಭವ ಬೇಕು. ಇಂಥ ಮಹತ್ವಾಕಾಂಕ್ಷೆಯ ಅತ್ಯಂತ ಸೂಕ್ಷ್ಮ ಮತ್ತು 13,000 ಕೋಟಿ ರೂಪಾಯಿ ವೆಚ್ಚದ ಈ ಭಾರೀ ಯೋಜನೆ ರೂಪಿಸಲು ಸರ್ಕಾರ ಇಷ್ಟೊಂದು ನಿರ್ಲಕ್ಷ್ಯ ತೋರಿದೆ ಅಂದ್ರೆ ಇದು ಹಣ ನುಂಗೋ ಯೋಜನೆ ಅಲ್ಲದೆ ಬೇರೇನೂ ಅಲ್ಲ. ಈಗಾಗಲೇ 13,000 ಕೋಟಿ ಆಗಿದೆ ಹತ್ರ ಯೋಜನಾ ವೆಚ್ಚ. ನೀರನ್ನು ಲಿಫ್ಟ್ ಮಾಡೋದಕ್ಕೆ 3 ಕಡೆ ಲಿಫ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಇವರು 375 ಮೆಗಾವ್ಯಾಟು ಎಲೆಕ್ಟ್ರಿಸಿಟಿ ಬೇಕು ಅಂತ ಹೇಳ್ತಾರೆ. ಆದರೆ ತಜ್ಞರು ಇನ್ನೊಂದು ಅಂಶನ ಹೇಳ್ತಾರೆ, ಏನಂದರೆ 500 ಮೆಗಾವ್ಯಾಟ್ ಬೇಕು ಅಂತ ಹೇಳಿ. ಮತ್ತು ಪಶ್ಚಿಮ ಘಟ್ಟದ ಅರಣ್ಯ ಅದನ್ನು ಬೆಲೆನೇ ಕಟ್ಟೋದಕ್ಕಾಗಲ್ಲ, ನಾವು ಹಣದ ರೂಪದಲ್ಲಿ ಅದನ್ನು ಅಳಿಯೋಕ್ಕಾಗಲ್ಲ, ಅದರ ನಷ್ಟನ. ಅಂಥ ಸಂದರ್ಭದಲ್ಲಿ ಇದು ನೀರಿನ ವೆಚ್ಚ ಎಷ್ಟಾಯ್ತು? ನೀವು ಅಷ್ಟೆಲ್ಲ ಮಾಡಿ ಕೇವಲ 5-6 TMC ನೀರು ಕೊಟ್ಟರೆ ಆ ನೀರಿನ ಬೆಲೆ ಎಷ್ಟಾಯಿತು ಅಂತ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಈಗಿನ ಸ್ವರೂಪದಲ್ಲೇನಾದರೂ ಸರ್ಕಾರ ಎತ್ತಿನ ಹೊಳೆ ಯೋಜನೆ ರೂಪಿಸಿದ್ರೆ ಅದು ಜನರಿಗೆ ನೀರು ಕೊಡೋ ಬದಲು ಜನರ ಕಣ್ಣಲ್ಲಿ ನೀರು ಹರಿಸೋದು ಗ್ಯಾರಂಟಿ. ಯೋಜನೆಗಳು ಬೇಕು, ಆದರೆ ನಮ್ಮ ಮುಂದಿನ ಪೀಳಿಗೆಯ ಸಮಾಧಿ ಮೇಲಲ್ಲ. ಈ ಎತ್ತಿನ ಹೊಳೆ ಯೋಜನೆಯಿಂದ ಇಡೀ ಪಶ್ಚಿಮ ಘಟ್ಟದ ಅಸ್ತಿತ್ವಕ್ಕೆ ಕುತ್ತು ತರಲಿದೆ. ಇದು ಬರೀ ನೇತ್ರಾವತಿ ನದಿ ಮಾತ್ರ ಅಲ್ಲ, ಇತರ ಜೀವ ನದಿಗಳ ಅಸ್ತಿತ್ವಕ್ಕೂ ಕೂಡ ಅಪಾಯ ಒಡ್ಡಲಿದೆ ಜೋಕೆ.
ಹಾಗಾಗಿಯೇ ತಜ್ಞರು ಪರಿಪರಿಯಾಗಿ ಜನಪ್ರತಿನಿಧಿಗಳನ್ನು ಎಚ್ಚರಿಸ್ತಿರೋದು. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದ್ರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.